ಕೆಲಸ ಎಲ್ಲ ಮುಗಿದ ನಂತರ ಶೌರ್ಯ ಲ್ಯಾಪ್ಟಾಪನ್ನು ಮುಚ್ಚಿ ಪಕ್ಕಕ್ಕಿಟ್ಟು ಬೆಡ್ ಮೇಲೆ ಬಿದ್ದ. ಶೌರ್ಯ ಫೋನ್ ಮಾಡ್ತಾನೆ ಅಂತ ಕಾಯ್ದು ಕಾಯ್ದು ನಿದ್ರೆಗೆ ಜಾರೇ ಬಿಟ್ಲು ಪಾಪ ತ್ರಿಷಾ. ಮಾರನೇ ದಿನ ಬೆಳಿಗ್ಗೆ ಎದ್ದ ಮೇಲೂ ಶೌರ್ಯನಿಂದ ಏನಾದರೂ ಕಾಲ್ ಬಂದಿದೆಯೇನೋ ಅಂತ ಚೆಕ್ ಮಾಡಿದ್ಲು. ಆದರೆ ಶೌರ್ಯನಿಂದ ಯಾವುದೇ ಮೆಸೇಜ್ ಆಗಲಿ ಅಥವಾ ಕಾಲ್ ಆಗಲಿ ಇಲ್ಲದೇ ಇದ್ದುದರಿಂದ ತ್ರಿಷಾ ಬೇಸರ ಮಾಡಿಕೊಂಡ್ಳು. ಈ ಶೌರ್ಯ ದಿನದಿಂದ ದಿನಕ್ಕೆ ಬದಲಾಗ್ತಿದ್ದಾನೆ, ಇವನಿಗೆ ಹೇಳ್ತೀನಿ ಬಿಡು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ್ಳು. ಇತ್ತ ಶೌರ್ಯ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿಬಿಟ್ಟು ಮತ್ತೆ ಆ ಮನುಷ್ಯನ ಬಳಿಗೆ ಹೊರ್ಟೋಗ್ತಾನೆ ತನ್ನ ಕೆಲಸ ನೋಡೋದಕ್ಕೆ. ಅಸಲು ಈ ಸಿಂಗ್ ಯಾರು? ಅವನಿಗೆ ನನ್ನ ಮೇಲೆ ಯಾಕಷ್ಟೊಂದು ಹಾಗೆ? ಅವನು ನನಗೋಸ್ಕರ ಬಂದಿದ್ದಾನೋ ಅಥವಾ ಸೂರ್ಯನಿಗೋಸ್ಕರ ಬಂದಿದ್ದಾನೋ? ನಿಜಕ್ಕೂ ಈ ಸಿಂಗ್ ಯಾರು ಅಂತ ಯೋಚಿಸ್ಲೇ ಕಾರನ್ನು ಡ್ರೈವ್ ಮಾಡ್ತಾ ಇದ್ದ. ಆಲೋಚನೆಗಳ ನಡುವೆಯೇ ಆ ಜಾಗವನ್ನು ತಲುಪಿದ. ಒಳಗೆ ಹೋಗತ್ಲೇ ತನ್ನ ಪರ್ಸ್ನಲ್ ರಿವಾಲ್ವರ್ ತೆಗೆದು ಕೈಯಲ್ಲಿ ಹಿಡ್ಕೊಂಡ. ಅಲ್ಲಿನ ಇಬ್ಬರನ್ನ ನೋಡ್ತಾ, ಏಯ್, ಮರ್ಯಾದೆಯಿಂದ ಆ ಸಿಂಗ್ ಯಾರು, ಅವನಿಗೆ ನನ್ನ ಮೇಲಿರೋ ಹಾಗೆ ಏನು ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲೇ ನಿಮ್ಮನ್ನು ಕೊಂದು ಹಾಕ್ಬಿಡ್ತೀನಿ, ಆಮೇಲೆ ನಿಮ್ಮ ಶವ ಕೂಡ ಸಿಗದಂತೆ ಮಾಡಬಲ್ಲೆ ನಾನು ಅಂತ ಶೌರ್ಯ ಅಲ್ಲಿನ ಕುರ್ಚಿಯಲ್ಲಿ ಕೂತು ಅವರಿಗೆ ಹೇಳ್ದ. ನಿಜವಾಗ್ಲೂ ಸರ್, ನಮಗೆ ಆ ಸಿಂಗ್ ಯಾರು ಅಂತ ನಿಜವಾಗ್ಲೂ ನಮ್ಗೆ ಗೊತ್ತೇ ಇಲ್ಲ ಸರ್. ಅವನು ನಮಗೆ ಸುಫಾರಿ ಫೋನ್ನಲ್ಲಿ ಕೊಟ್ಟಿದ್ದು ಅಂತ ಒಬ್ಬ ಭಯದಿಂದ ಹೇಳ್ದ. ಶೌರ್ಯ ತನ್ನ ಮನುಷ್ಯರಿಗೆ ಸನ್ನೆ ಮಾಡ್ದ. ಸರಿ ಸರ್ ಅಂತ ಒಬ್ಬ ತನ್ನ ಕಾರ್ನಲ್ಲಿ ಅಲ್ಲಿಂದ ಮತ್ತೆ ಹೋಟೆಲ್ಗೆ ಹೊರಟ. ಕಾರ್ ಡ್ರೈವ್ ಮಾಡ್ತಿರುವಾಗಲೇ ಮನಾಲಿಯಲ್ಲಿದ್ದ ತನ್ನ ಮನುಷ್ಯರಿಂದ ಫೋನ್ ಬಂತು. ಶೌರ್ಯ ರಿಸೀವ್ ಮಾಡಿ, ಹೇಳು ಅಂತಂದ ಸೀರಿಯಸ್ ಆಗಿ. ಕೆಲಸ ಮುಗೀತು ಅಂತಂದ ಆ ಕಡೆ ವ್ಯಕ್ತಿ. ಅದನ್ನು ಕೇಳಿದ ಶೌರ್ಯನ ತುಟಿಯ ಮೇಲೆ ಒಂದು ಕ್ರೂರವಾದ ನಗು ಬಂತು. ಸರಿ, ಅವರನ್ನು ಮನೆಗೆ ಕಳಿಸ್ಬಿಡಿ, ಅವ್ರ ಮೇಲೆ ಕಣ್ಣಿಟ್ಟಿರಲಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಹೋಟೆಲನ್ನು ತಲುಪಿದ. ಅಯ್ಯೋ ಛೇ, ತ್ರಿಷಾಗೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೆ, ಅದನ್ನೇ ಮರೆತುಬಿಟ್ನಲ್ಲ. ಇವಾಗ ಏನಂತಾಳೋ ನಮ್ಮ ಮೇಡಮು ಅಂತ ಅಂದ್ಕೊಂಡು ಅವಳಿಗೆ ಕಾಲ್ ಮಾಡ್ದ ಶೌರ್ಯ. ಅಕ್ಕಿ ಜೊತೆ ಮಾತಾಡ್ತಿದ್ದಂಥ ತ್ರಿಷಾ ಶೌರ್ಯನ ಕಾಲ್ ಬಂದ ತಕ್ಷಣ ನೋಡಿದ ಹಾಗೆ ಕಟ್ ಮಾಡಿಬಿಟ್ಲು. ಅದಕ್ಕೆ ಯಾರದು ಫೋನ್ನಲ್ಲಿ ಅಂತ ಕೇಳಿದ್ಲು ಅಕ್ಷರ. ನಿನ್ನಣ್ಣ ಅಂದ್ಲು ತ್ರಿಷಾ. ಮತ್ತೆ ಲಿಫ್ಟ್ ಮಾಡಿದೆ ಕಟ್ ಮಾಡಿದೆ ಯಾಕೆ ಅಂತ ಅಕ್ಷರ ಕೇಳಿದ್ಲು. ನಾನು ನಿನ್ನಣ್ಣನ ಜೊತೆ ಮಾತಾಡಲ್ಲ ಅಂದ್ಲು ತ್ರಿಷಾ. ಅಬ್ಬಾ, ಅದಕ್ಕೇನು ಕಾರಣ ಅಂತ ತಿಳ್ಕೊಬಹುದಾ ಅಂದ್ಲು ಅಕ್ಷರ. ನಿನ್ನೆ ರಾತ್ರಿ ಕಾಲ್ ಮಾಡಿದ್ರೆ ಮತ್ತೆ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು. ಎಷ್ಟು ಹೊತ್ತು ಕಾದೆ ಅಂತ ಗೊತ್ತಾ? ಆದರೂ ಉಪಯೋಗನೇ ಇಲ್ಲ, ಅದಕ್ಕೆ ನಾನು ಕಾಲ್ ಲಿಫ್ಟ್ ಮಾಡ್ತಾ ಇಲ್ಲ ಅಂತಂದ್ಲು ನಿಶಾ. ಅಷ್ಟರಲ್ಲಿ ಮತ್ತೆ ಶೌರ್ಯನಿಂದ ಕಾಲ್ ಬಂತು. ಮತ್ತೆ ಕಾಲ್ ಕಟ್ ಮಾಡಿಬಿಟ್ಲು. ಇದಕ್ಕೇನಾಯಿತು ಅಂದ್ಕೊಂಡು ಅಕ್ಷರಾಗೆ ಕಾಲ್ ಮಾಡ್ದ ಶೌರ್ಯ. ಹಲೋ ಅಣ್ಣಯ್ಯ ಅಂದ್ಲು ಅಕ್ಷರ ನಗ್ತಾ. ಏಯ್, ಏನು ಮಾಡ್ತಿದ್ಯಾ ಅಂತ ಕೇಳ್ದ ಶೌರ್ಯ. ಏನಿಲ್ಲ ಅಣ್ಣಯ್ಯ ಅಂದ್ಲು ಅಕ್ಷರ. ಹೆಲ್ತ್ ಹೇಗಿದೆ ಅಂತ ಕೇಳ್ದ ಶೌರ್ಯ. ಫೈನ್ ಅಣ್ಣಯ್ಯ, ಇರು ಅದಕ್ಕೆ ಫೋನ್ ಕೊಡ್ತೀನಿ ಅಂತ ಅಕ್ಷರ ಫೋನ್ ತ್ರಿಷಾ ಕೈಲಿಟ್ಟು ಅಲ್ಲಿಂದ ಓಟೇ ಹೋದ್ಲು. ಹಲೋ ಬೇಬಿ ಅಂತ ಕರೆದ ಶೌರ್ಯ ಗಂಭೀರವಾಗಿ. ತ್ರಿಷಾ ಯಾವುದೇ ಉತ್ತರವನ್ನು ನೀಡಲಿಲ್ಲ. ಅಬ್ಬಾ, ನಮ್ಮ ತ್ರಿಷಾ ಅಸಮಾಧಾನಗೊಂಡಿದ್ದಾಳೆ ಅನಿಸುತ್ತೆ ಅಂದ ಶೌರ್ಯ. ಯಾಕೆ ಕಾಲ್ ಮಾಡಿದ್ದೆ ಅಂತ ಕೇಳಿದ್ಲು ತ್ರಿಷಾ. ಏಯ್, ಸುಮ್ಮನೆ ಇರ್ತೀನಿ ಅಂದರೆ ಬಾಯಿ ಜಾಸ್ತಿ ಆಗ್ತದೆ ಅಂತ ಬೇಕಂತಲೇ ಗಂಭೀರವಾಗಿ ಕೂಗ್ಬಿಟ್ಟ ಶೌರ್ಯ. ಶೌರ್ಯ ಸಡನ್ನಾಗಿ ಗಂಭೀರವಾಗಿ ಮಾತಾಡಿದ ತಕ್ಷಣ ತ್ರಿಷಾಗೆ ಭಯ ಆಗೋಯ್ತು. ಹೇಳಿ ಅಂದ್ಲು ತ್ರಿಷಾ. ಏನು ಮಾಡ್ತಿದ್ಯಾ ಅಂತ ಕೇಳ್ದ ಶೌರ್ಯ. ಅಕ್ಷರ ಜೊತೆ ಮಾತಾಡ್ತಿದ್ದೀನಿ ಅಂದ್ಲು ತ್ರಿಷಾ. ಅಬ್ಬಾ, ಏನು ಹೇಳ್ತಿದ್ದಾಳೆ ನನ್ನ ಬಂಗಾರ ಅಂತ ಕೇಳಿದ ಶೌರ್ಯ. ಏನಿಲ್ಲ, ಇಷ್ಟಕ್ಕೂ ನೀವು ಯಾವಾಗ ಬರ್ತಿದ್ದೀರಿ ಅಂತ ಕೇಳಿದ್ಲು ತ್ರಿಷಾ. ಸಂಜೆ ಅಷ್ಟರಲ್ಲಿ ನಿನ್ನ ಮುಂದೆ ಇರ್ತೀನಿ, ಓಕೆನಾ ಅಂದ ಶೌರ್ಯ. ಓಕೆ ಶೌರ್ಯ, ಮಿಸ್ ಯು ಅಂದ್ಲು ತ್ರಿಷಾ. ಮಿಸ್ ಯು ಟು. ಮತ್ತು ಹ್ಯಾಕರ್ ಕಾಲರ್ ಮಾಡ್ತಿದ್ದಾನೆ, ಮತ್ತು ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಹ್ಯಾಕರ್ ಕಾಲನ್ನ ಅಟೆಂಡ್ ಮಾಡ್ದ.
ಹಲೋ ಸರ್. ಎಷ್ಟೇ ಪ್ರಯತ್ನಿಸಿದ್ರೂ ಆ ಸಿಂಗ್ ಯಾರು ಅಂತ ಕಂಡುಹಿಡಿಯೋಕೆ ಆಗ್ತಾನೇ ಇಲ್ಲ ಸರ್ ಅಂತಂದ ಆ ಕಡೆಯ ವ್ಯಕ್ತಿ. ವಾಟ್ ದಿ ಹೆಲ್, ಈ ವಿಷಯ ಹೇಳೋಕೆ ನಾಚಿಕೆ ಆಗ್ತಾ ಇಲ್ವಾ ನಿಮಗೆ ಅಂತ ಕಿರ್ಚಿದ ಶೌರ್ಯ. ಸರ್, ಆದರೆ ಅವನ ಹೆಸರು ಮಾತ್ರ ಗೊತ್ತಾಗಿದೆ ಸರ್, ಅದು ಕೂಡ ಫೋನ್ ಸಂಭಾಷಣೆಯಲ್ಲಿ ಅಂದ ಅವನು. ಅವನು ಕಾಲ್ ತನ್ನ ಮೊಬೈಲ್ನಿಂದ ಮಾಡಿಲ್ಲ ಸರ್, ಕಾಲ್ ಬೂತ್ನಿಂದ ಮಾಡಿದ್ದಾನೆ ಅಂದ ಅವನು. ಕೋಪದಿಂದ ಫೋನ್ ಕಟ್ ಮಾಡಿ ಇನ್ನೊಬ್ಬರಿಗೆ ಕಾಲ್ ಮಾಡಿ, ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ಅವನು ಯಾರು ಏನು ಅಂತ ವಿವರಗಳು ಗೊತ್ತಾಗಬೇಕು, ಅವನು ಕಾಲ್ ಮಾಡಿದ ಜಾಗದ ಮಾಹಿತಿ ಮಾತ್ರ ಸಿಕ್ಕಿದೆ ಅಂತ ಹೇಳಿ ಕಾಲ್ ಕಟ್ ಮಾಡಿ ಅಲ್ಲೇ ಕೆಲವು ಕೆಲಸಗಳನ್ನು ಮುಗಿಸ್ಕೊಂಡು ಸಂಜೆಯ ಫ್ಲೈಟನ್ನು ಹತ್ತಿಬಿಟ್ಟ ಶೌರ್ಯ ಇನ್ನು ತನ್ನ ಮನೆಗೆ ಮರಳಿ ಬರೋದಕ್ಕೆ. ಸಂಜೆ ಅಷ್ಟರಲ್ಲಿ ಬರ್ತೀನಿ ಅಂತ ಶೌರ್ಯ ಹೇಳಿದ್ರಿಂದ ಸಂಜೆಯಿಂದ ಪದೇ ಪದೇ ಗೇಟ್ ಕಡೆ ನೋಡ್ತಾನೇ ಇದ್ಲು ತ್ರಿಷಾಳ ಕಾತರ ನೋಡಿ ಸೂರ್ಯ ಮತ್ತು ಅಕ್ಷರ ಮತ್ತು ಶಾರದಾ ನಗ್ತಾ ಇದ್ರು. ಶೌರ್ಯನ ಮೇಲೆ ಅವಳಿಗಿರೋ ಪ್ರೀತಿಯನ್ನು ನೋಡಿ ಎಲ್ರಿಗೂ ತುಂಬ ಸಂತೋಷ ಆಗಿತ್ತು. ಡಿನ್ನರ್ ಸಮಯ ಆಯಿತು, ಆದರೂ ಶೌರ್ಯ ಬಂದಿರಲಿಲ್ಲ ಅಂತ ತ್ರಿಷಾ ಸ್ವಲ್ಪ ಟೆನ್ಷನ್ನಲ್ಲಿದ್ಲು. ಸೂರ್ಯ, ತ್ರಿಷಾ ಕಂಗಾಲಾಗ್ಬಿಡಮ್ಮ, ಬಹುಶಃ ಫ್ಲೈಟ್ ಲೇಟ್ ಆಗಿರಬಹುದು ಅಂದ. ರಂಗಿ ಬಂದು ಎಲ್ರಿಗೂ ಬಡಿಸಿದ್ಲು. ಏನೋ ತಿಂದೆ ಅಂದರೆ ತಿಂದೆ ಅನ್ನೋ ಹಾಗೆ ಊಟ ಮಾಡಿ ತನ್ನ ರೂಮ್ಗೆ ಹೊರಟೋದ್ಲು ತ್ರಿಷಾ. ರಾತ್ರಿ 11 ಗಂಟೆ ಸಮಯಕ್ಕೆ ಮೆಲ್ಲಗೆ ನಿದ್ದೆಗೆ ಜಾರಿದ್ಲು ತ್ರಿಷಾ. 1 ಗಂಟೆಗೆ ಮನೆಗೆ ಬಂದ ಶೌರ್ಯ. ಫ್ರೆಶ್ ಆಗಿ ತ್ರಿಷಾ ಪಕ್ಕದಲ್ಲಿ ಮಲಗಿದ. ಅತ್ತ ತಿರುಗಿ ಮಲಗಿದ್ದ ತ್ರಿಷಾನ ತನ್ನ ಕಡೆ ತಿರುಗಿಸ್ಕೊಂಡು ತನ್ನ ಎದೆ ಮೇಲೆ ಅಂಟಿಸ್ಕೊಂಡು ಅವಳನ್ನೇ ನೋಡ್ತಾ ಬಹಳ ಹೊತ್ತು ಕಳೆದ. ಹಾಗೆ ನೋಡ್ತಾ ನೋಡ್ತಾ ನಿದ್ದೆಗೆ ಜಾರಿಬಿಟ್ಟ ಶೌರ್ಯ. ಮಾರನೇ ದಿನ ಬೆಳಿಗ್ಗೆ ತ್ರಿಷಾ ಇದ್ದಾಗ ಶೌರ್ಯ ಅವಳ ಸೊಂಟವನ್ನು ಸುತ್ತಿ ಮಲಗಿದ್ದ. ಅಬ್ಬಾ, ಬಂದಿದ್ದು 2 ದಿನವೇ ಶೌರ್ಯ ಅಂತ ಗುಸುಗುಸು ಅಂದ್ಲು ತ್ರಿಷಾ. ನನಗೆ ಮಾತ್ರ 3 ವರ್ಷ ಥರ ಅನ್ನಿಸ್ತಿದೆ. ಏನು ಮಾಡಲಿ, ದಿನ ಶೋ ನೋಡೋನಿಗೆ ಹೀಗೆ ಒಂದಿನ ಶೋ ಇಲ್ದಿದ್ರೆ ಡಲ್ಲಾಗಿ ಅನಿಸುತ್ತೆ. ಅದಕ್ಕೆ ಈ 2 ದಿನ ಮಿಸ್ ಆದ ಶೋ ಕೂಡ ಸೇರಿಸಿ ನೋಡೋಣ, ಏನಂತೀಯಾ ಅಂತ ಕೇಳಿದ ಶೌರ್ಯ ತ್ರಿಷಾ ಕಿವಿಯಲ್ಲಿ. ಶಿವ ಶಿವ ಶಿವ, ಬೆಳಗ್ಗೆನೆ ಏನು ಮಾತುಗಳಿದು, ಬಿಡಿ ನನ್ನನ್ನು. ಈ ಹೊತ್ತಿಗೆ ಅಮ್ಮ ಅಕ್ಷರ ಎಲ್ಲರೂ ಎದ್ದಿರ್ತಾರೆ ಅಂದ್ಲು ತ್ರಿಷಾ ನಾಚ್ಕೊಳ್ತಾ. ನಿನಗೆ ಹೇಳಿದ್ನಲ್ಲ ಟೆಂಪ್ಟ್ ಮಾಡಬೇಡ ಅಂತ, ಹೀಗೆ ನಾಚಿಕೆ ಪಟ್ಟರು ನೀನು ಹಾಗೆ ಮಾಡ್ತಿದ್ಯಾ, ಇನ್ನು ನಾನು ಏನು ಮಾಡಲಿ ಹೇಳು ಅಂತ ತ್ರಿಷಾಳನ್ನು ಬೆಡ್ಗೆ ಲಾಕ್ ಮಾಡಿ ಅವಳ ಮೇಲೆ ಬಿದ್ದ. ತ್ರಿಷಾಗೆ ಮಾತಾಡೋ ಅವಕಾಶ ಕೊಡದೆ ತನ್ನವಳನ್ನಾಗಿ ಮಾಡ್ಕೊಳ್ಳೋ ಕೆಲಸದಲ್ಲಿ ಬಿದ್ದುಬಿಟ್ಟ. ಶೌರ್ಯನ ಪ್ರೀತಿಯನ್ನು ತ್ರಿಷಾ ಇಷ್ಟಪಟ್ಟು ಅನುಭವಿಸಿದ್ಲು ಕೂಡ. ಶೌರ್ಯ ಕೂಡ ಈ 2 ದಿನ ಅವಳಿಗೆ ಎಷ್ಟು ಮಿಸ್ ಮಾಡ್ಕೊಂಡಿದ್ನೋ ತನ್ನ ಪ್ರೀತಿನ ಅವಳಿಗೆ ಪೂರ್ತಿಯಾಗಿ ತೋರಿಸ್ದ. ಹಾಗೆ ಸ್ವರ್ಗದ ಅಂಚಿನವರೆಗೂ ಹೋಗಿ ಬಂದರು ನಮ್ಮ ಜೋಡಿ. ಸುಸ್ತಾದ ಶರೀರಗಳೊಂದಿಗೆ ಶೌರ್ಯನ ಎದೆ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಕೊಂಡ್ಬಿಟ್ಲು ತ್ರಿಷಾ. ಬೇಬಿ ಅಂತ ಕರೆದ ಶೌರ್ಯ. ಅಂತ ಮಾತ್ರ ಉತ್ತರಿಸಿದ್ಲು. ಇನ್ನೊಂದು ರೌಂಡ್ ಮಾಡೋಣವಾ ಅಂತ ಕೇಳಿದ ಶೌರ್ಯ ಕೀಟಲಿಯಾಗಿ. ತ್ರಿಷಾ ಶೌರ್ಯನಿಗೆ ಒಂದು ಲುಕ್ ಕೊಟ್ಟು ಶೌರ್ಯ ಎಚ್ಚೆತ್ಕೊಳ್ಳೋ ಮೊದಲೇ ಬೆಡ್ಶೀಟ್ ಸುತ್ಕೊಂಡು ವಾಶ್ರೂಮ್ ಓಡಿದ್ಲು. ಶೌರ್ಯ ನಗ್ತಾ ಎದ್ದು ಕೂತು ತನ್ನ ಮೊಬೈಲ್ನನ್ನು ನೋಡಿಕೊಂಡ. ತ್ರಿಷಾ ಫ್ರೆಶ್ ಆಗಿ ಬಂದು ಬೊಟ್ಟಿಟ್ಕೊಂಡು ಸಿದ್ಧಳಾಗಿ ಕೆಳಗೆ ಹೋಗ್ತಾ ಇದ್ಲು. ಅಲ್ಲಿದ್ದ ಒಂದು ಪೆನ್ನಿನ ಕ್ಯಾಪ್ ತೆಗೆದು ತ್ರಿಷಾ ಗುರಿ ಇಟ್ಟು ಹೊಡೆದ ಶೌರ್ಯ. ಅಯ್ಯೋ ಅಂತ ಹುಚ್ಕೊಳ್ತಾ ಶೌರ್ಯನ ಕಡೆ ಸಿಟ್ಟಿನಿಂದ ನೋಡಿದ್ಲು ತ್ರಿಷಾ. ನಿನ್ನ ಗಂಡ ಇಲ್ಲೇ ಇದ್ದೀನಿ, ಕನಿಷ್ಠ ಒಂದು ನೋಟ ಕೂಡ ನೋಡದೆ ಹೋಗ್ತಿದ್ಯಲ್ಲ ಅಂತ ಕೇಳಿದ ಶೌರ್ಯ. ಆಹಾ, ನೋಡಿದ್ರೆ ಏನಾಗುತ್ತೆ ಅಂತ ನಂಗೆ ಗೊತ್ತಿದೆ ಶೌರ್ಯ ಅವರೇ ಅಂದ್ಲು ತ್ರಿಷಾ. ಬಹಳ ಜಾಣೆ ಆಗ್ಬಿಡ್ತಿದ್ದಿ ಅಂದ ಶೌರ್ಯ. ತ್ರಿಷಾ ಶೌರ್ಯನ ಕಡೆ ನೋಡಿ ನಗ್ತಾ ಅಲ್ಲಿಂದ ಹೋಗ್ಬಿಟ್ಲು. ಶೌರ್ಯ ಕೂಡ ಫ್ರೆಶ್ ಆಗಿ ಹೊರಗೆ ಹೋದ. ಸಿಂಗ್ ಯಾರು ಅಂತ ತಿಳ್ಕೊಳ್ಳೋ ಕೆಲಸಕ್ಕಾಗಿ ಅವನು ಕಾರ್ನಲ್ಲಿ ಮನೆಯಿಂದ ಒಳಗಡೆ ಹೊರಟೋದ. ಹಾಗೆ ದಿನಗಳು ಕಳೀತಾ ಇವೆ. ಈಗ ನಮ್ಮ ಅಕ್ಷರಾಗೆ 7ನೇ ತಿಂಗಳು. ಶಾರದಾ ಅವರು
ಶೌರ್ಯ, ಸೂರ್ಯ ಮತ್ತು ತ್ರಿಷಾನನ್ನ ಕೂರಿಸಿ, ಶೌರ್ಯ, ಸೂರ್ಯ, ಈಗ ನಮ್ಮ ಅಕ್ಷರಾಗೆ 7ನೇ ತಿಂಗಳು, ಒಂದೊಳ್ಳೆ ದಿನ ನೋಡಿ ಸೀಮಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಏನಂತೀರಾ ಅಂತ ಕೇಳಿದ್ರು. ಒಳ್ಳೆ ಆಲೋಚನೆ ಅಮ್ಮ ಅಂದ ಶೌರ್ಯ. ನೀವೇನಂತೀಯ ತ್ರಿಷಾ ಅಂತ ಕೇಳಿದ್ರು ಶಾರದಾ. ಸರಿ ಅಮ್ಮ ಅಂದ್ಲು ತ್ರಿಷಾ. ಸರಿ, ಹಾಗಾದರೆ ನಾನು ಪಂಡಿತರ ಜೊತೆ ಮಾತಾಡ್ತೀನಿ ಅಂತಂದರು ಶಾರದಾ ಅವರು. ಅಮ್ಮ, ತಿಂಡಿ ತಿಂದಮೇಲೆ ಮಾತಾಡೋಣ, ಮೊದಲು ಬನ್ನಿ ಅಂತ ಹೇಳಿ ಮೇಲೆದ್ಲು ತ್ರಿಷಾ. ಅಷ್ಟೊತ್ತಿಗೆ ಬೆಳಿಗ್ಗೆಯಿಂದಲೂ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇದ್ದಿದ್ದರಿಂದ ಅಷ್ಟೊತ್ತಿನ ತನಕ ತನ್ನನ್ನು ತಾನು ಹೇಗೋ ಕಷ್ಟಪಟ್ಟು ಹಿಡ್ಕೊಟ್ಕೊಂಡಿದ್ಲು. ಆದರೆ ಇವಾಗ ಅವಳ ಕೈಲಂತೂ ಸಾಧ್ಯನೇ ಆಗಲಿಲ್ಲ. ತಲೆ ಸುತ್ತಿ ಕೆಳಗೆ ಬಿದ್ದುಬಿಟ್ಲು. ಅವಳು ಬೀಳೋದು ನೋಡಿ ಸೂರ್ಯ ಅವಳನ್ನ ಹಿಡ್ಕೊಂಡ್ಬಿಟ್ಟ. ತ್ರಿಷಾ, ಅಮ್ಮ ತ್ರಿಷಾ, ಎದ್ದೇಳಮ್ಮ ಅಂತ ಸೂರ್ಯ ಅವಳನ್ನ ತಟ್ಟಿ ಎಬ್ಬಿಸ್ತಾ ಇದ್ರೂ ಕೂಡ ಆ ಸದ್ದಿಗೆ ರೂಮ್ನಿಂದ ಹೊರಗೆ ಬಂದಳು ಅಕ್ಷರ ಕೂಡ. ಶೌರ್ಯನಿಗೆ ಒಂದು ಕ್ಷಣ ತನ್ನ ಪ್ರಾಣನೇ ಹೊರಟೋದಾಗೆ ಆಗೋಯ್ತು. ಶಾರದಾ ಅವ್ರಿಗೂ ಏನೋ ಆತಂಕ ಶುರುವಾಗೋಯ್ತು. ಸೂರ್ಯ ತಕ್ಷಣ ಅಕ್ಷರಾಗೆ ಚಿಕಿತ್ಸೆ ನೀಡೋ ಡಾಕ್ಟರ್ಗೆ ಕಾಲ್ ಮಾಡ್ದ. ಶೌರ್ಯ, ಮೊದಲು ತ್ರಿಷಾಳನ್ನ ರೂಮ್ ತೆಗೆದುಕೊಂಡು ಹೋಗು ಅಂದರು ಶಾರದಾ. ಸರಿಯಮ್ಮ ಅಂತ ತ್ರಿಷಾಳನ್ನು ಎತ್ಕೊಂಡು ರೂಮ್ಗೆ ಕರ್ಕೊಂಡು ಹೋದ ಶೌರ್ಯ. ತ್ರಿಷಾ, ತ್ರಿಷಾ ಎದ್ದೇಳು ಅಂತಂದ ಶೌರ್ಯ ಅವಳನ್ನ ತಟ್ಟಿ. ಆದರೂ ಅವಳಲ್ಲಿ ಯಾವುದೇ ಚಲನ ಇಲ್ಲಕ್ಕೆ ಇರಲಿಲ್ಲ. ಒಂದು 5 ನಿಮಿಷಕ್ಕೆ ಡಾಕ್ಟರ್ ಅಲ್ಲಿಗೆ ಬಂದರು. ಶೌರ್ಯನ ನೋಡಿ, ಶೌರ್ಯ, ನೀವು ಹೊರಗಡೆ ಹೋಗಿ, ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಅಂತಂದರು. ಶೌರ್ಯ ಹೊರಗೆ ಬಂದ. ಡಾಕ್ಟರ್ ಒಂದು ಇಂಜೆಕ್ಷನನ್ನು ತ್ರಿಷಾಳಿಗೆ ಕೊಟ್ಟರು. ಇಂಜೆಕ್ಷನ್ ಕೊಟ್ಟಂಥ ಒಂದು 5 ನಿಮಿಷಕ್ಕೆ ಅವಳಿಗೆ ನಿಧಾನವಾಗಿ ಪ್ರಜ್ಞೆ ಬಂತು. ಹೇಗೆ ಅನ್ನಿಸ್ತಿದೆ ತ್ರಿಷಾ ಅಂತ ಕೇಳಿದ್ರು ಡಾಕ್ಟರ್ ಅವರು ನಗ್ನಗ್ತಾ. ಪರವಾಗಿಲ್ಲ ಡಾಕ್ಟರ್ ಅಂತಂದ್ಲು ತ್ರಿಷಾ. ನಿನಗೆ ಹೀಗೆ ತಲೆ ಸುತ್ತೋದು ಯಾವಾಗಲಿಂದ ಬರ್ತಿದೆ? ವಾಂತಿ ಆಗೋ ಥರ ಏನಾದರೂ ಅನ್ನಿಸ್ತಿದೆಯಾ ಅಂತ ಕೇಳಿದ್ರು ಡಾಕ್ಟರ್. ಹೌದು ಡಾಕ್ಟರ್, ವಾಂತಿ ಬರೋ ಹಾಗೆ ನಿನ್ನೆಯಿಂದಾನು ಅನ್ನಿಸ್ತಾನೇ ಇದೆ ಅಂತಂದ್ಲು ತ್ರಿಷಾ. ಸರಿ ಸರಿ ಅಂತ ಅವಳ ನಾಡಿ ಬಡಿತವನ್ನು ಚೆಕ್ ಮಾಡಿದ್ರು. ಕಾಂಗ್ರಾಟ್ಸ್ ತ್ರಿಷಾ, ನೀವು ಗರ್ಭಿಣಿ ಅಂತಂದರು ಡಾಕ್ಟರ್. ಆ ಮಾತು ಕೇಳ್ತಾ ಇದ್ದಂತೆ ತ್ರಿಷಾ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ನಿಜವಾಗ್ಲೂನಾ ಡಾಕ್ಟರ್ ಅಂತ ಕೇಳಿದ್ಲು ತ್ರಿಷಾ ತುಂಬಾ ಅಚ್ಚರಿಯಿಂದ. ಹೌದು ತ್ರಿಷಾ, ಹೊರಗಡೆ ನಿಮ್ಮ ಗಂಡನಿಗೆ ಬಹಳ ಟೆನ್ಷನ್ ಮಾಡ್ಕೊಳ್ತಿದ್ದಾರೆ, ಅವರಿಗೆ ನಾನು ಈ ವಿಷಯವನ್ನು ಹೇಳ್ತೀನಿ ಅಂತಂದರು ಡಾಕ್ಟರ್. ತ್ರಿಷಾಗೆ ತಕ್ಷಣ ಯಾವುದೋ ಆಲೋಚನೆ ಬಂದು, ಡಾಕ್ಟರ್, ಒಂದು ಸಹಾಯ ಮಾಡ್ತೀರಾ ನನಗೆ ಅಂತ ಕೇಳಿದ್ಲು. ಪ್ಲೀಸ್, ಈ ವಿಷಯ ಇವಾಗಲೇ ಯಾರಿಗೂ ಹೇಳಬೇಡಿ, ನಾನೇ ಅವ್ರಿಗೆಲ್ಲ ಹೇಳ್ತೀನಿ, ಪ್ಲೀಸ್ ಪ್ಲೀಸ್ ಅಂತ ಡಾಕ್ಟರನ್ನು ಮನವಿ ಮಾಡಿಕೊಂಡ್ಳು. ಸರಿ ಅಂತ ನಗ್ತಾ ಡಾಕ್ಟರ್ ಅವಳಿಗೆ ಇನ್ನೊಂದು ಇಂಜೆಕ್ಷನನ್ನು ಕೊಟ್ಟರು. ರೆಸ್ಟ್ ತಗೊಳ್ಳಿ, 1 ವಾರದ ನಂತರ ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳಿ ಅವಳಿಗೆ ನೀಡಬೇಕಾದಂಥ ಸೂಚನೆಗಳನ್ನೆಲ್ಲ ಹೇಳಿ ಹೊರಗಡೆ ಬಂದರು. ಶೌರ್ಯ ಮಾತ್ರ ಆತಂಕದಿಂದ, ಡಾಕ್ಟರ್, ನನ್ನ ಹೆಂಡತಿಗೆ ಹೇಗಿದೆ ಅಂತ ಕೇಳಿದ ಗಡಿಬಿಡಿಯಿಂದ. ಏನೂ ತೊಂದರೆ ಇಲ್ಲ, ಸ್ವಲ್ಪ ಸುಸ್ತಿತ್ತಷ್ಟೇ, ಟೆನ್ಷನ್ ಏನು ಪಡಬೇಕಾಗಿಲ್ಲ, ಮೆಡಿಸಿನ್ ಕೊಟ್ಟಿದ್ದೀರಿ, ಅದು ಬಳಸಿದ್ರೆ ಸರಿಯಾಗಿಬಿಡುತ್ತೆ ಅಂತ ಹೇಳಿ ಡಾಕ್ಟರ್ ಇನ್ನೂ ಅಲ್ಲಿರದೆ ಅಲ್ಲಿಂದ ಹೊರಟೋದ್ರು. ಎಲ್ಲರೂ ತ್ರಿಷಾ ಬಳಿ ಹೋದರು, ಅವಳು ಹೇಗಿದ್ದಾಳು ಅಂತ ನೋಡೋಣ ಅಂತ. ಅಲ್ಲಿಗೆ ಅಷ್ಟೊತ್ತಿಗೆ ತ್ರಿಷಾ ಆ ಮೆಡಿಸನ್ನೆಲ್ಲ ತೆಗೆದು ಬಚ್ಚಿಟ್ಬಿಟ್ಲು, ಯಾರಿಗೂ ಕಾಣದಂತೆ. ಅಕ್ಷರ ಕೂಡ ಗರ್ಭಿಣಿ, ಹಾಗಾಗಿ ಅವಳಿಗೆ ಮೆಡಿಸಿನ್ ಗೊತ್ತಾಗ್ಬಿಡುತ್ತೆ ಅಂತ ಹಾಗೆ ಎಲ್ಲವನ್ನ ಬಚ್ಚಿಟ್ಬಿಟ್ಟಿದ್ಲು. ಶಾರದಾ ಅವರು, ಅಮ್ಮ ತ್ರಿಷಾ, ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಲ್ಮ ತಾಯಿ ಅಂತ ಪ್ರೀತಿಯಿಂದ ಗದರಿಸಿದ್ರು. ಸಾರಿ ಅಮ್ಮ ಅಂತ ತ್ರಿಷಾ ಕಿವಿಯನ್ನು ಹಿಡಿದಿಟ್ಕೊಂಡ್ಳು. ಜಾಗ್ರತೆ ಅಂತ ಹೇಳಿ ಶಾರದಾ ಹೇಳಿದ್ರು. ಸರಿ ಅಮ್ಮ ಅಂತಂದ್ಲು ತ್ರಿಷಾ. ಎಷ್ಟು ಟೆನ್ಷನ್ ಕೊಟ್ಟೆ ಅದಕ್ಕೆ ನೀನು ಅಂತಂದ್ಲು ಅಕ್ಷರ. ಒಂದು ಸಣ್ಣ ನಗು ನಕ್ಕು ಸುಮ್ಮನಾಗ್ಬಿಟ್ಲು ತ್ರಿಷಾ ಕೂಡ. ಅವರು ಹೋಗ್ಬಿಟ್ಟ ಮೇಲೆ ಡೋರನ್ನು ಲಾಕ್ ಮಾಡ್ಕೊಂಡು ಬಂದು, ಯಾಕೆ ನಿನಗೆ ಸುಸ್ತು ಅಂತ ಕೇಳ್ದ
ಶೌರ್ಯ ತ್ರಿಷಾಳನ್ನೇ ನೋಡ್ದ. ಅದು ನಾನು ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಿಲ್ಲ, 3 ತಿಂಗಳು ದಾಟ್ತಿದೆ ಸರ್ ಅಂತ ಅಂದ್ಲು ತ್ರಿಷಾ. ಆ ಮಾತಿಗೆ ಶೌರ್ಯ ನಗ್ತಾ, ರಾತ್ರಿ ಪ್ರಾರಂಭವಾಗಿ ಬೆಳಗಾಗೋವರೆಗೂ ಅದೇ ಕೆಲಸ ತಾನೇ ಸರ್ ಮಾಡೋದು ಅಂದ್ಲು ತ್ರಿಷಾ ಗುಣಗುಟ್ಟಿದ ಹಾಗೆ. ಮತ್ತು ಕೆಲವು ಬೇಕು ಅಂದರೆ ಕೆಲವು ತ್ಯಾಗ ಮಾಡಬೇಕು ಬೇಬಿ ಅಂದ ಶೌರ್ಯ. ಶಿವ ಈ ಗಂಡನಿಗೆ ಹಗಲು ರಾತ್ರಿ ವ್ಯತ್ಯಾಸನ ಸ್ವಲ್ಪ ಹೇಳಿ ಸ್ವಾಮಿ ಅಂತ ಅಂದ್ಲು ತ್ರಿಷಾ. ಶೌರ್ಯ ಹಾಗೆ ನಗ್ನಗ್ತಾ ತ್ರಿಷಾ ಹಣೆಗೆ ಮುತ್ತು ಕೊಟ್ಟು, ರೆಸ್ಟ್ ತಗೋ, ಇವತ್ತಿಂದ 1 ವಾರ ನಿನ್ನನ್ನು ಡಿಸ್ಟರ್ಬ್ ಮಾಡಲ್ಲ ಅಂತಂದ ಶೌರ್ಯ. ಯಾಕೆ ಅಂತ ಕೇಳಿದ್ಲು ತ್ರಿಷಾ ಅನುಮಾನದಿಂದ. ಏನಿಲ್ಲ, ನನ್ನ ಹೆಂಡತಿ ಆರೋಗ್ಯದ ಬಗ್ಗೆ ಅದಕ್ಕೆ ಅಂತ ಅಂದ ಶೌರ್ಯ ತನ್ನ ಮುಖವನ್ನು ಬಾಡಿಸ್ಕೊಂಡು. ಬಾಯಿ ತುದಿವರೆಗೂ ಬಂದೇ ಬಿಡ್ತು, ಹೇಳೇ ಬಿಡೋಣ ಇವನಿಗೆ ಶೌರ್ಯನಿಗೆ ನಿಜಾನಾ ಅಂತ. ಆದರೆ ಅದನ್ನು ಬಹಳಾನೇ ಕಷ್ಟಪಟ್ಕೊಂಡು ತಡ್ಕೊಂಡ್ಳು. ರಾತ್ರಿಗೆ ನಿಂಗೊಂದು ಸರ್ಪ್ರೈಸ್ ಇದೆ ಶೌರ್ಯ. ನಮ್ಮ ಮೊದಲ ಮಗು, ನಮ್ಮ ಪ್ರೀತಿಯ ಪ್ರತಿರೂಪ ನನ್ನ ಹೊಟ್ಟೆಯಲ್ಲಿದೆ ಅನ್ನುವಂತಹ ವಿಷಯ ನಿನಗೆ ಯಾವಾಗಲೂ ನೆನಪಿನಲ್ಲಿ ಉಳಿಯೋ ಹಾಗೆ ಹೇಳಬೇಕು ಅಂತ ತ್ರಿಷಾ ತನ್ನ ಮನಸ್ಸಿನಲ್ಲೇ ತಾನು ಅಂದ್ಕೊಂಡ್ಳು. ಶೌರ್ಯನಿಗೆ ಆ ವಿಷಯ ತಿಳಿಯದಂತೆ. ಶೌರ್ಯನಿಗೆ ತ್ರಿಷಾಳನ್ನು ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ಮೀಟಿಂಗ್ ಇರೋದ್ರಿಂದ ತಪ್ಪದೆ ಹೋಗಲೇಬೇಕಾಯಿತು. ರಾತ್ರಿ ಬೇಗ ಬರ್ತೀನಿ ಬೇಬಿ, ನೀನು ಜಾಗೃತಿ ಆಗಿರೋ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ಶೌರ್ಯ ತನ್ನ ಕೆಲಸವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಆಫೀಸ್ಗೆ. ನಂತರ ಶಾರದಾ ಅವರನ್ನು ಮತ್ತು ಅಕ್ಷರ ಅವ್ರನ್ನ ಕರೆದು ವಿಷಯ ಹೇಳಿದ್ಲು ತ್ರಿಷಾ. ಆ ಸುದ್ದಿ ಕೇಳಿಬಿಟ್ಟು ಅಕ್ಷರ ಮತ್ತು ಶಾರದಾ ಅವರ ಆನಂದಕ್ಕೆ ಮಿತಿನೇ ಇರಲಿಲ್ಲ ಅವ್ರಿಗೆ. ಅಣ್ಣನಿಗೆ ಈ ವಿಷಯ ಗೊತ್ತಾತಿಗೆ ಅಂತ ಕೇಳಿದ್ಲು ಅಕ್ಷರ. ಇಲ್ಲ, ರಾತ್ರಿ ಹೇಳ್ತೀನಿ ಅಂತ ನಾಚ್ತಾ ಹೇಳಿದ್ಲು ತ್ರಿಷಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.